ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ನಾವು ಬೇಗನೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳ್ತೀನಿ. ಇವಾಗ ಮೊದಲು ನಮ್ಮ ಮನೆ ದೇವರಾದಂತಹ ದೊಡ್ಡಮ್ಮ ದೇವಿಗೆ ಫಸ್ಟ್ ಪೂಜೆನ ಮಾಡಿಸ್ಕೊಂಡ್ವಿ. ಯಾಕಂದರೆ ಹೋಗೋ ಕೆಲಸ ಎಲ್ಲ ತುಂಬ ಒಳ್ಳೇದಾಗಲಿ ಅಂತ. ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಇಬ್ರು ಬೆಂಗಳೂರಿಂದನೇ ಪಿಕಪ್ ಮಾಡಿ ನಮ್ಮ ಜೊತೆನೇ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಊರಿಗೆ ಆಲ್ರೆಡಿ ಹೋದಾಗ ನಾವು 11 ಗಂಟೆ ಆಗಿತ್ತು. ಊರಿಗೆ ಹೋದಾಗ ಅಪ್ಪ ಅಮ್ಮ ಇನ್ನೂ ರೆಡಿ ಆಗಿರ್ಲಿಲ್ಲ. ಸೊ ರೆಡಿ ಆಗ್ತಿದ್ರು. ನಾವು ಕೂಡ ಅಳಸ್ಲೇನ್ ಬಿಡಿಸಿದ್ದು ಅಂತ ತಿಂತಾ ಇದ್ವಿ. ಅದಾದ್ಮೇಲೆ ಅಪ್ಪ ಅಮ್ಮ ಎಲ್ಲ ನಾಷ್ಟ ಮಾಡಿ ರೆಡಿ ಆದ್ರು. ತುಂಬಾನೇ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಇವತ್ತು ಫಸ್ಟ್ ಟೈಮು ಫ್ಯಾಮಿಲಿ ಎಲ್ರು ಸೇರಿ ಒಂದು ಟ್ರಿಪ್ಗೆ ಅಂತ ಹೋಗ್ತಾ ಇದ್ದೀವಿ. ಅದು ದೇವಸ್ಥಾನಕ್ಕೆ. ಕಾರ್ಗೆ ಪೂಜೆನ ಮಾಡಿ ಅದಾದ್ಮೇಲೆ ಲಗೇಜ್ ಎಲ್ಲನೂ ಕಾರ್ನಲ್ಲಿ ಇಟ್ಟು ಮನೇನ ಬಿಟ್ವಿ. ಸುಮಾರು 12 ಕಾಲಾಗಿತ್ತು. ಯಾಕಂದರೆ ರಾವುಗಾಲ 12 ಗಂಟೆ ಕಳೀತು. ಅದಾದಮೇಲೆ ಮನೆ ಬಿಡಬೇಕಿತ್ತು. ಸೊ ಬಿಟ್ಟಾಗ ಮನೇನ ಆಲ್ರೆಡಿ 12 ಕಾಲ ಆಗಿತ್ತು. ಜೀವನದಲ್ಲಿ ಫಸ್ಟ್ ಟೈಮು ಅದು ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿದಿರ ಜೊತೆ ಟ್ರಿಪ್ ಅಂತ ಹೋಗ್ತಾ ಇರೋದು. ನಮ್ಮ ಅಪ್ಪಗೆ ಕಾಲ್ ಮಾಡಿ ನಾನು ಒಂದು ವಾರಕ್ಕೆ ಮುಂಚೆನೇ ಹೀಗೆ ಹೋಗೋಣ ಕಣಪ್ಪ, ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳೇ ಇರಲಿಲ್ಲ. ಇನ್ನೇನು ಕೊನೆ ಮೂಮೆಂಟು ನೆಕ್ಸ್ಟ್ ಡೇ ಹೋಗಬೇಕು, ಆವಾಗ ಆಯಿತು ಬರ್ತೀನಿ ಅಂತ ಹೇಳಿದರು. ಯಾಕಂದರೆ ಅವ್ರಿಗೂ ಕೂಡ ಕುರಿ ದನ ಹಸು ಎಲ್ಲ ಇರುತ್ತೆ, ಅದ್ರ ಜೊತೆಗೆ ಮನೆ ಕೆಲಸಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಜೊತೆಯಾಗಿ ಎಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿದಿರು ಯಾವತ್ತೂ ನಾವು ಟ್ರಿಪ್ಗೆ ಅಂತ ಹೋಗಿರ್ಲಿಲ್ಲ. ನಾನು ಮತ್ತೆ ನನ್ನ ತಂಗಿದಿರು ನಾವು ಓದ್ತಿದ್ದಾಗ ಸ್ಕೂಲಲ್ಲಿ ಆಗಿರಬಹುದು, ಡಿಗ್ರಿ ಟೈಮಲ್ಲಿ ಆಗಿರಬಹುದು, ಮತ್ತೆ ಹೈಸ್ಕೂಲಲ್ಲಿ ಆಗಿರ್ಬೋದು, ಎಲ್ಲ ಟೈಮಲ್ಲೂ ನಮ್ಮನ್ನ ಟ್ರಿಪ್ಗೆ ಅಂತ ಕಳ್ಸೋರು. ಬಟ್ ಅವ್ರ ಜೊತೆ ನಾವು ಯಾವತ್ತೂ ಹೋಗೋಕ್ಕಾಗಿರ್ಲಿಲ್ಲ. ನಾವು ಸಿಂಗಲ್ ಆಗಿ ಹೋಗೋದೇ ಒಂಥರ ಇರುತ್ತೆ. ಬಟ್ ಫ್ಯಾಮಿಲಿ ಜೊತೆ ಅಂತ ನಮ್ಮ ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ನಮ್ಮ ಅತ್ತೆ ಜೊತೆ ಹೋಗೋದು ಒಂಥರ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವ್ರಿಗೆ ಅಂತ ಯಾವತ್ತೂ ಟೈಮ್ ಕೊಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ. ಯಾವತ್ತೂ ಅವರು ಟ್ರಿಪ್ ಅಂತ ಒಂದು ದಿವಸನೂ ಹೋಗಿಲ್ಲ. ಮನೆಯಲ್ಲಿ ಇಬ್ರಿಗೆ ಅಂತ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಎಲ್ಲೂ ಕೂಡ ಮನೇನ ಬಿಟ್ಟು ಮತ್ತು ಅಲ್ಲಿರ್ತಕ್ಕಂತಹ ರಾಸುಗಳನ್ನೆಲ್ಲ ಬಿಟ್ಟು ನಾವು ಟ್ರಿಪ್ಗೆ ಅಂತ ಹೋಗೋಕ್ಕಾಗಲ್ಲ. ಈ ಟೈಮು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ದನ ಕುರಿನೆಲ್ಲನೂ ಬೇರೆಯವರಿಗೆ ವಹಿಸಿ ಅದಾದಮೇಲೆ ನಮ್ಮ ದೊಡ್ಡಮ್ಮನೂ ಕೂಡ ಮನೆಯಲ್ಲಿ ಇರಲಿ ಅಂದ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡಿದ್ವಿ. ತಂದೆ ತಾಯಿ ಯಾವಾಗಲೂ ಅಷ್ಟೇ ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ಎಲ್ಲಿ ಕೇಳ್ತಾರೆ ಅಲ್ಲಿಗೆಲ್ಲ ಕಳಿಸ್ಕೊಟ್ಟಿರ್ತಾರೆ. ಬಟ್ ಅವರು ಮರ್ತೇ ಬಿಟ್ಟಿರ್ತಾರೆ. ಫಸ್ಟ್ ಟೈಮು ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ತುಂಬಾ ಖುಷಿ ಆಗ್ತಾಯಿತ್ತು. ಅವರು ಕೂಡ ಖುಷಿ ಪಡ್ತಾ ಇದ್ರು. ಇದೇ ಫಸ್ಟ್ ಟೈಮು ನಾವು ಕೆಲಸ ಎಲ್ಲ ಬಿಟ್ಟು ನಾವು ದೇವಸ್ಥಾನಕ್ಕೆ ಆಗಲಿ ಟ್ರಿಪ್ಗೆ ಅಂತ ಹೋಗ್ತಾ ಇರೋದು ಅಂತ. ಇವತ್ತು ತುಂಬ ವಾತಾವರಣ ಚೆನ್ನಾಗಿತ್ತು. ಯಾಕಂದರೆ ಬಿಸಿಲು ಕೂಡ ಇರಲಿಲ್ಲ, ತುಂಬ ಮಳೆನೂ ಇರಲಿಲ್ಲ. ಸೋನೆ ಥರ ಬರ್ತಾ ಇತ್ತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಗೋಕ್ಕಂತೂ ಬೇಜಾರೇ ಆಗಲಿಲ್ಲ. ಯಾಕಂದರೆ ತುಂಬಾ ಮಾತಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಆಗ್ಬೋದು, ನನ್ನ ತಂಗಿದಿರ ಆಗ್ಬೋದು, ನನ್ನ ಮಗಳಂತೂ ತುಂಬಾ ಮಾತಾಡ್ತಿದ್ಲು. ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು ಕಾರ್ನಲ್ಲಿ. ಲಾಸ್ಟ್ ಇಯರು ಇದೇ ಟೈಮಲ್ಲಿ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಶೃಂಗೇರಿ, ಹೊರನಾಡು ಮತ್ತು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕಾಗೆಲ್ಲ ಹೋಗಿದ್ವಿ. ಅದನ್ನೇ ನಮ್ಮ ಅಪ್ಪಗೆ ಹೇಳ್ತಿದ್ದೆ. ಅವಾಗಲೂ ಕರೆದೆ ನಾನು, ನೀವು ಬರಲಿಲ್ಲ. ಈ ಟೈಮಲ್ಲಿ ಬಂದಿದ್ದೀರಾ ನೋಡಿ, ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು ಅಂತ. ಇವಾಗ ಒಳ್ಳೆ ಟೈಮ್ ಬಂದಿದೆ, ಅದಕ್ಕೆ ನೋಡು ದೇವರನ್ನೇ ನಿಮ್ಮನ್ನು ಕರೆಸ್ಕೊತಿದ್ದಾನೆ ನೋಡೋದಕ್ಕೆ ಅಂತ ಹೇಳ್ತಿದ್ದೆ. ನಮ್ಮೂರಿಂದ 5 ಅವರ್ ಜರ್ನಿ ಆಗಿತ್ತು ಹೊರನಾಡು. ಬಟ್ ಮಧ್ಯದಲ್ಲಿ ನಮಗೆಲ್ಲೂ ಬೋರ್ ಆಗಬಾರ್ದು ಅಂತ ನಮ್ಮ ಹಸ್ಬೆಂಡು 2 ಅವರ್ಗೆ ಒಂದ್ಸಲ ಬ್ರೇಕ್ ತಗೊಂಡು ಸ್ನ್ಯಾಕ್ಸು, ಊಟ ಮತ್ತು ಕಾಫಿ ಟೀ ಎಲ್ಲನೂ ಕೊಡಿಸಿದ್ರು. ಅದಕ್ಕೋಸ್ಕರ ಎಲ್ಲೂ ಯಾರೂ ನಿದ್ದೆನೂ ಕೂಡ ಮಾಡಲಿಲ್ಲ. ಎಲ್ಲ ಕೂಡ ನೋಡಿಕೊಂಡು ಅದನ್ನೆಲ್ಲ ವೆದರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಹೊರನಾಡನ್ನ ತಲುಪೇ ಬಿಟ್ವಿ. ಸಂಜೆ 6 ಗಂಟೆಗೆ ನಾವು ಹೊರನಾಡಿಗೆ ಬಂದ್ವಿ. ಫುಲ್ಲು ಖುಷಿ ಆಗ್ತಾಯಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಮಳೆ ಜಿನುಗ್ತಾನೆ ಇತ್ತು ಸಣ್ಣದಾಗಿ ಜಿಡಿ. ಅದಾದಮೇಲೆ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕಿತ್ತು ಮತ್ತು ರೂಮ್ ಬುಕ್ ಮಾಡ್ಕೋಬೇಕಾಗಿತ್ತು ಸ್ಟೇ ಆಗೋದಕ್ಕೆ. ಸೊ ನಮ್ಮ ಅಪ್ಪಂಗೆ ಇಲ್ಲೇ ಇಳಿಬೇಕಂತ ಹೇಳ್ತಾ ಇದ್ದೆ. ಇಲ್ಲ ಹಸುಂದೆಲ್ಲನೂ ನೋಡ್ತಾ ಇದ್ರು. ಇಲ್ಲೂ ಕೂಡ ದೇವ್ರಿಗೆ ಬಿಟ್ಟಿದ್ದಾರಲ್ವ ಹಸುಗಳನ್ನ ಅಂತ ಕೇಳ್ತಾ ಇದ್ರು. ಎಲ್ಲರೂ ಕೂಡ ಕಾರಿಂದ ಇಳಿದು ಅದಾದಮೇಲೆ ಲಗೇಜ್ ಎಲ್ಲ ತಗೊಂಡು ರೂಮ್ ಬುಕ್ ಮಾಡೋದಕ್ಕೆ ಅಂದ್ಬಿಟ್ಟು ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳಂತೂ ಆ ಬ್ಯಾಗ್ನ ಕೊಡ್ತಾ ಇಲ್ಲ. ನಮ್ಮ ಚಿಕ್ಕಿದು ಅಂದ್ಬಿಟ್ಟು ನೇತಾಕೊಂಡು ನಾನೇ ಹಾಕೊಬರ್ತೀನಿ ಅಂತ ಹಾಕೊಂಬರ್ತಾವಳೆ. ನನ್ನ ತಂಗಿ ಎಲ್ಲ ಲಗೇಜ್ ಎಲ್ಲ
ತಗೊಂಡು ಒಳಗಡೆ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರು ಇಲ್ಲೇ ಅಲ್ವಾ ಲಾಸ್ಟ್ ಇಯರು ಬುಕ್ ಮಾಡಿದ್ದು ನಾವು ರೂಮ್ ಸ್ಟೇ ಆಗೋದಕ್ಕೆ ಅಂತ ತೋರಿಸ್ತಾ ಇದ್ರು. ಹೌದು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋದೆ ಕರ್ಕೊಂಡು. ಅದಾದಮೇಲೆ ಅಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಅದಕ್ಕೆಲ್ಲ ಸೈನ್ ಮಾಡಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ರೂಮ್ನ ಬುಕ್ ಮಾಡ್ಕೊಂಡ್ವಿ. ನಾವು ಹೊರನಾಡಿಗೆ ಶುಕ್ರವಾರ ಹೋಗಿದ್ವಿ. ಆ ಟೈಮಲ್ಲಿ ಅಮ್ಮನಿಗೆ ಶುಕ್ರವಾರ ತುಂಬ ಚೆನ್ನಾಗಿ ದೇವರಿಗೆ ಪೂಜೆ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ರು. ಸೊ ಸಂಜೆ 7:30ಗೆ ಮಹಾಮಂಗಳಾರತಿ ಆಗುತ್ತೆ. ಅಷ್ಟರಲ್ಲಿ ನಾವೆಲ್ಲರೂ ಕೂಡ ರೆಡಿಯಾಗಿ ಹೋಗಬೇಕು ಅಂತ ಹೇಳಿದರು. ಸೊ ಬೇಗನೆ ರೆಡಿ ಆಗೋಣ ಅಂದ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ನನಗೆ ಅದನ್ನು ಹಾಕ್ತೆ ಕಾರ್ಡು, ಬಟ್ ಅದು ಓಪನ್ ಆಗೋದಕ್ಕೆ ನಾನು ಲಾಕೇ ಓಪನ್ ಮಾಡ್ತಿರ್ಲಿಲ್ಲ. ಆಮೇಲೆ ಹೇಳ್ತಾ ಇದ್ರು ಇದನ್ನ ಇಲ್ಲ ಸ್ಕ್ಯಾನ್ ಮಾಡಿದ್ರೆ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅಂತ. ಲಗೇಜ್ನೆಲ್ಲನೂ ರೂಮಲ್ಲಿ ಇಟ್ಬಿಟ್ಟು ಮುಖ ಕೈ ಕಾಲು ತೊಳ್ಕೊಂಡು ತಲೆ ಬಾಚ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಫುಲ್ಲು ಆಲ್ರೆಡಿ ಒಂದು 7 ಗಂಟೆ ಆಗಿತ್ತು. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಕರ್ಕೊಂಡು. ಬೆಟ್ಟ ಗುಡ್ಡಗಳಲ್ಲಿ ನೆಲೆಸಿರ್ತಕ್ಕಂತಹ ಮಲೆನಾಡ ಒಡತಿ ಅಮ್ಮ ಅನ್ನಪೂರ್ಣೇಶ್ವರಿನ ನೋಡೋದಂತೂ ಫುಲ್ಲು ಎಲ್ರಿಗೂ ಕೂಡ ಎಕ್ಸೈಟ್ಮೆಂಟ್ ಆಗಿತ್ತು. ಮೆಟ್ಟಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಕುಂಕುಮಾರ್ಚನೆಗೆ ನಾವು ಟಿಕೆಟ್ ತಗೊಂಡ್ವಿ. ಅಲ್ಲಿ ದೇವ್ರನ್ನ ನೋಡೋದಕ್ಕೆ 1-2 ನಿಮಿಷ ನಾವು ನಿಂತ್ಕೋಬಹುದು ಅಂತ. ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರ ಮುಂದೆನೆ ಕೂತ್ಕೊಳ್ಳೋದಕ್ಕೆ ಒಂದು 5ರಿಂದ 10 ನಿಮಿಷ ಟೈಮು ಸಿಕ್ತು. ಕುಂಕುಮಾರ್ಚನೆ ಕೂಡ ತುಂಬ ಚೆನ್ನಾಗಾಯಿತು. ದೇವ್ರನ್ನ ನೋಡೋದೊಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾದ್ಮೇಲೆ ಅದೇ ಖುಷಿನಲ್ಲಿ ಹೊರಗಡೆ ಬಂದ್ವಿ. ಒಂದು ಫೋಟೋನು ತೆಗೆಸ್ಕೊಂಡ್ವಿ. ನಮ್ಮ ಯಜಮಾನ್ರು ಫೋಟೋಗಂತೂ ಬರೋದೇ ಇಲ್ಲ. ನಾನು ಕೂಡ ಹಿಂಸೆ ಮಾಡಿ ಒಂದು ಫೋಟೋಗೆ ಸ್ಮೈಲ್ ಮಾಡಿ ಪ್ಲೀಸ್ ಅಂತ ಕೇಳಿ ಫೋಟೋಗೆ ತೆಗೆಸ್ಕೊಂಡೆ. ನಂತರ ಊಟಕ್ಕೆ ಅಂತ ಹೋಗಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಯಾವತ್ತೂ ಅಷ್ಟೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಊಟ ಅಂತೂ ಮಿಸ್ ಮಾಡ್ಕೋಬೇಡಿ. ಜೀವನದಲ್ಲಿ ಒಂದ್ಸಲನಾದ್ರೂ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಊಟವನ್ನ ಮಾಡಿ. ಯಾಕಂದ್ರೆ ಜೀವನದಲ್ಲಿ ಇನ್ಯಾವತ್ತೂ ನಮಗೆ ಊಟದ ಕೊರತೆ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರನೇ ಸಣ್ಣ ಮಕ್ಳಿಗೆ ಇಲ್ಲಿ ಬಂದು ಫಸ್ಟ್ ಟೈಮು ಊಟ ತಿನ್ನಿಸಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದು. ಸೊ ಯಾವತ್ತೂ ಮಿಸ್ ಮಾಡಬೇಡಿ. ಅದಾದಮೇಲೆ ಇಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನನ್ನ ಮಗಳು ಏನೇನೋ ಕೇಳ್ತಾ ಇದ್ಲು ಅದನ್ನು ಕೊಡಿಸಿ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ರೂಮ್ಗೆ ಹೊರಟ್ವಿ. ಏನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.